ಪ್ರಿಯಾಂಕಾ, ಕಂಗ್ರ್ಯಾಚುಲೇಷನ್ಸ್. IPS ಎಕ್ಸಾಮಿನೇಷನ್ ಪಾಸ್ ಮಾಡ್ಬಿಟ್ಟಿದ್ಯಾ? ನಿಜವಾಗ್ಲೂ? ಎಸ್. ಮೇಡಮ್, ನಾನು ಪಾಸ್ ಆಗ್ಬಿಟ್ಟೆ ಮೇಡಮ್. ಯಾಕೆ ಮೇಡಮ್, ನಾನು ಪಾಸ್ ಆಗಿದ್ದು ನಿಮ್ಗೆ ಸಂತೋಷ ಆಗ್ಲಿಲ್ವಾ? ಹೇಳಿ ಮೇಡಮ್, ನಿಮಗೆ ಖುಷಿ ಆಗ್ಲಿಲ್ವಾ ಮೇಡಮ್? ಹೇಳಿ ಮೇಡಮ್. ನೀನು ಎಕ್ಸಾಮ್ನಲ್ಲಿ ಪಾಸ್ ಆಗಿರೋದು ನನಗೆ ತುಂಬ ಸಂತೋಷ. ಆದರೆ ಆದರೆ ಏನು ಮೇಡಮ್? ಆದರೆ ನೀನು ಕ್ರಿಮಿನಲ್ ಕೇಸಿಗೆ ಸಂಬಂಧಪಟ್ಟವಳಾಗಿರೋದ್ರಿಂದ ನಿನ್ನ ಸೆಲೆಕ್ಷನ್ನ ಹೆಲ್ಡಪ್ ಮಾಡಿದ್ದಾರೆ. ನನಗೆ ಗೊತ್ತಿತ್ತು ಮೇಡಮ್, ನನಗೆ ಗೊತ್ತಿತ್ತು. ಯಾವುದೇ ವ್ಯಕ್ತಿ ತಪ್ಪು ಮಾಡಿ ಇಲ್ಲಿಗೆ ಬಂದ್ಮೇಲೆ ಅವರ ವ್ಯಕ್ತಿತ್ವಕ್ಕೆ ಬೆಲೆ ಇರೋದಿಲ್ಲ. ಅವರು ಬಾಳಿ ಯಾವತ್ತಿದ್ರು ಬರ್ಡೆ. ಮೇಡಮ್, ಇಟ್ಸ್ ಅ ಫ್ಯಾಕ್ಟ್. ಐ ಆಮ್ ಸಾರಿ. ನನ್ನ ಜೀವನ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ನನಗೆ ನೀವು ತುಂಬಿದ ಆತ್ಮವಿಶ್ವಾಸದಿಂದ ನಾನು ಮುಂದೆ ಬರ್ತೀನಿ ಅನ್ಕೊಂಡಿದ್ದೆ. ಆದ್ರೆ ಮತ್ತೆ ಸೋತೋದೆ ಮೇಡಮ್. ಡೋಂಟ್ ವರಿ ಪ್ರಿಯಾಂಕಾ, ಡೋಂಟ್ ವರಿ. ಫೇಲ್ಯೂರ್ ಇಸ್ ದ ಸ್ಟೆಪಿಂಗ್ ಸ್ಟೋನ್ ಟು ಸಕ್ಸಸ್. ನಾನು ನನ್ನ ಪ್ರಯತ್ನ ಮೀರಿ ನಿನ್ನ ಪೊಲೀಸ್ ಆಫೀಸರ್ ಮಾಡೇ ಮಾಡ್ತೀನಿ. ಎಸ್, ನಾಳೆ ಪ್ರೆಸಿಡೆಂಟ್ ಬರ್ತಿದ್ದಾರೆ. ಈ ವಿಷಯ ಅವ್ರ ಹತ್ರ ಮಾತಾಡ್ತೀನಿ. cheer up young lady, cheer up. Have confidence. Suman, you may present your problem. ಸರ್, ನಾನೀಗಾಗಲೇ ನಿಮಗೆ ಲೆಟರ್ನಲ್ಲಿ ತಿಳಿಸಿರೋ ಹಾಗೆ ಸರ್, ಸುಮನ್ ಅವರು ಒಬ್ಬ ಕೈದಿನ ಪೊಲೀಸ್ ಆಫೀಸರ್ ಮಾಡಿಕೊಟ್ಟಿದ್ದಾರೆ. ಸರ್, ಸುಮನ್ ರವರು ಒಬ್ಬ ಅಕ್ಯೂಸ್ನ ಪೊಲೀಸ್ ಆಫೀಸರ್ ಮಾಡಿಕೊಟ್ಟಿದ್ದಾರೆ. ಅಷ್ಟು ದೊಡ್ಡ ಸೆಂಟ್ರಲ್ ಜೈಲಲ್ಲಿ ನಾವು ಕೂತ್ ಕಂಬಿ ಎಣಿಸ್ಬೇಕಾ ಸರ್? ಸರ್, ಕೈದಿಗಳು ಜೈಲಿನಲ್ಲಿ ಕಂಬಿಗಳನ್ನು ಎಣಿಸೋದ್ರ ಜೊತೆಗೆ ತಮ್ಮ ಕಾಲ ಯಾವಾಗ ಮುಗಿಯುತ್ತೋ ಅಂತ ದಿನಗಳನ್ನು ಎಣಿಸ್ತಾ ಇರಬೇಕಾ? ಹಾಗೆ ಅವರು ತಮ್ಮ ಕಾಲ ಮುಗಿಸ್ಕೊಂಡು ಮುಪ್ಪಾಗಿ ಸಾಯ್ಲಿ ಅನ್ನೋ ಹಾಗಿದ್ರೆ ಕಾರಾಗೃಹಗಳಲ್ಲಿ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿನ ಯಾಕೆ ಶುರು ಮಾಡಬೇಕಾಗಿತ್ತು? ಯಾಕೆ ಅವ್ರಿಗೆ ಎಜುಕೇಷನ್ ಕೊಡಬೇಕಾಗಿತ್ತು? ಕೈದಿಗಳು ಬರೋ ಈ ಜಾಗ ಕಾರಾಗೃಹ ಅಲ್ಲ, ಅವರಿಗೆ ಮರುಜನ್ಮ ಕೊಡೋ ದೇವಾಲಯ ಅಂತ ನಾವು ಯಾಕೆ ಕುಚ್ಕೋಬೇಕು? ಇವತ್ತು ಜೈಲಿಗೆ ಬಂದ ಒಬ್ಬ ಪಿಕ್ ಪಾಕೆಟರ್ ನಾಳೆ ರಿಲೀಸ್ ಆದಮೇಲೆ ದೊಡ್ಡ ರೌಡಿ ಆಗ್ತಾನೆ. ಅದೇ ರೌಡಿನ ಮತ್ತೆ ಜೈಲಿಗೆ ಹಾಕಿ ರಿಲೀಸ್ ಮಾಡಿದಾಗ ದೊಡ್ಡ ಗೂಂಡ ಆಗ್ತಾನೆ. ಮರ್ಡರರ್ ಆದರೂ ಆಗ್ಬೋದು, ಇಲ್ಲ ನಮ್ಮ ಅದೃಷ್ಟ ನೆಟ್ಟಿಗಿಲ್ಲ ಅಂದರೆ ನಮ್ಮ ನಾಳೋ ನಾಯಕ ಆದರೂ ಆಗ್ಬೋದು. ಹೀಗೆ ಆದರೆ ನಮ್ಮ ಕಾರಾಗೃಹಗಳು ಬಂದು ಹೋಗೋ ಇಂಥ ಕೈದಿಗಳನ್ನು ಸೇಫ್ ಗಾರ್ಡ್ ಮಾಡೋ ಗೂಂಡಾ ಇನ್ಸ್ಟಿಟ್ಯೂಷನ್ಸ್ ಆಗಿಬಿಡ್ತವೆ. ಇಂಥ ತಪ್ಪುಗಳು ನಡಿಬಾರ್ದು. ಒಬ್ಬ ಹುಡುಗಿ ಕಷ್ಟಪಟ್ಟು ಓದಿ ಪಾಸಾಗಿ ಮುಂದೆ ಬಂದಿರೋವಾಗ ಯಾಕೆ ಅವಳ ಆಸೆಗಳನ್ನು ಚೂಟ್ ಹಾಕಬೇಕು?
ಹಿಂದೆ ಒಬ್ಬ ವ್ಯಕ್ತಿ ಜೈಲಿಗೆ ಹೋಗಿ ಬಂದ್ರೆ ನನ್ನ ದೇಶದ ಸ್ವಾತಂತ್ರ್ಯಕ್ಕಾಗಿ ನಾನು ಹೋರಾಡಿದ್ರಿಂದ ಜೈಲಿಗೆ ಹಾಕಿದ್ರು ಅಂತ ಹಿಗ್ಗಿನಿಂದ ಹೇಳ್ಕೊಳ್ತಾ ಇದ್ದ. ಆದ್ರೆ ಈಗ ಒಬ್ಬ ವ್ಯಕ್ತಿ ಜೈಲಿಗೆ ಹೋಗಿ ಬಂದ್ರೆ ತನ್ನ ರೌಡಿ ಪದವಿಗೆ ಒಂದು ಲೈಸೆನ್ಸ್ ಸಿಕ್ತು ಅಂತ ಹೇಳ್ಕೊಂಡು ಎಲ್ಲರನ್ನೂ ದೋಚ್ತಾನೆ. ಇಂಥ ರೌಡಿಗಳು ಬೇಡಿ ಹಾಕ್ಕೊಂಡು ಜೈಲಿಗೆ ಬಂದಾಗ ನಾವು ಅವ್ರನ್ನ ಮೋಡಿ ಮಾಡಿ ತಿದ್ದಿ ತಿಳುವಳಿಕೆ ಹೇಳಿ ಅವ್ರನ್ನ ಹೊರಗೆ ಬಿಟ್ರೆ ಗೌರವಯುತವಾದ ಬಾಳ್ವೆ ನಡೆಸ್ತಾರೆ ಸರ್. ಕೈದಿ ಆದವಳು ನಾಳೆ ಪೊಲೀಸ್ ಆಫೀಸರ್ ಆದ್ರೆ ಅವಳು ಹುದ್ದೆಗೆ ನ್ಯಾಯ ದೊರಕಿಸ್ತಾಳೆ ಅಂತ ಏನು ಗ್ಯಾರಂಟಿ? ನರಹಂತಕನಾಗಿದ್ದ ವಾಲ್ಮೀಕಿಗೆ ರಾಮಾಯಣ ಬರಿಬೇಕು ಅನ್ನೋ ಸ್ಫೂರ್ತಿ ಎಲ್ಲಿಂದ ಬಂತು? ಅವನಲ್ಲಾದ ಜ್ಞಾನದ ಬದಲಾವಣೆಯಿಂದ. ಚಂಬಲ್ ಕಣಿವೆಯಲ್ಲಿ ಠಾಕೂರ್ನ ದಬ್ಬಾಳಿಕೆಗೆ ಸೋತು ಎಷ್ಟೋ ವರ್ಷಗಳ ಕಾಲ ದರೋಡೆಕೋರಳಾಗಿ ಮೆರೆದ ಫೂಲನ್ ದೇವಿ ತನ್ನ ತಪ್ಪುಗಳನ್ನೆಲ್ಲ ಒಪ್ಕೊಂಡು ಪೊಲೀಸರಿಗೆ ಶರಣಾಗತಳಾಗಿ ಹೊರಗೆ ಬಂದು ಸಂತೋಷವಾಗಿ ಜೀವನ ನಡೆಸ್ತಾ ಇಲ್ವಾ? ಎಲ್ಲರಲ್ಲೂ ಪ್ಲಸ್ ಅಂಡ್ ಮೈನಸ್ ಇದ್ದೇ ಇರುತ್ತೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಪ್ರಪೋಸಲ್. ಆದರೂ ಸರ್, ಎಲ್ಲ ಮಕ್ಕಳು ತಾಯಿ ಗರ್ಭದಿಂದ ಹೊರಗೆ ಬರೋವಾಗಲೇ ಕ್ರಿಮಿನಲ್ಸ್ ಆಗಿರೋದಿಲ್ಲ. ಇವಳು ಹಾಗೇನೆ. ಶಿ ಇಸ್ ನಾಟ್ ಅ ಬಾರ್ನ್ ಕ್ರಿಮಿನಲ್. ಸರ್ಕಮ್ಸ್ಟೆನ್ಸಸ್ ಹ್ಯಾವ್ ಮೇಡ್ ಹರ್ ಟು ಬಿ ಎ ಕ್ರಿಮಿನಲ್. ಈಗಾಗಲೇ ತನ್ನ ತಂದೆ ತಾಯಿಯರನ್ನ ಕಳ್ಕೊಂಡು ಅನಾಥಳಾಗಿರೋ ಇವಳು ಜೀವನದಲ್ಲಿ ಮುಂದೆ ಬರಬೇಕು, ಬದುಕಬೇಕು ಅಂತ ಆಸೆ ಪಟ್ಟಿರೋವಾಗ ದಯವಿಟ್ಟು ಅವಳನ್ನ ನಿರಾಸೆ ಮಾಡಬೇಡಿ. ಒಂದು ಅವಕಾಶ ಕೊಡಿ. ಅವಳೊಬ್ಬ ದಕ್ಷ ಅಧಿಕಾರಿಣಿ ಆಗ್ತಾಳೆ ಅನ್ನೋ ಭರವಸೆ ನನಗಿದೆ. ಪ್ಲೀಸ್ ಸರ್, ದಯವಿಟ್ಟು ಸಹಕಾರ ಕೊಡಿ ಪ್ಲೀಸ್. Suman, I appreciate your thinking. Gentlemen, the very purpose of instituting this prestigious institution, Indira Gandhi National Open University, is to rehabilitate the criminal inmates of the jails through education. I'm proud this is becoming a reality. We will definitely consider your proposal positively. Rodon! Attention! Go to the right race. Right turn! Race 100, double march!